ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಅನೈರ್ಮಲ್ಯ ಮತ್ತು ಬಳಸುವ ಎಣ್ಣೆಯಲ್ಲಿ ಲೋಪ ಹಿನ್ನೆಲೆ ದೇವನಹಳ್ಳಿಯ ಕೆಎಫ್ಸಿ ಮಳಿಗೆಯಲ್ಲಿ 14 ದಿನಗಳ ಕಾಲ ಮಾರಾಟ ನಿಷೇಧಿಸಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ನಿಷೇಧಿಸಿ ಆದೇಶಿಸಿದೆ. ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಸಿಂಥೆಟಿಕ್ ಮ್ಯಾಗ್ನೀಷಿಯಂ ಸಿಲಿಕೇಟ್ ಅಂಶದ ಫ್ರೈ ಆಯಿಲ್ ಫಿಲ್ಟರ್ ಮತ್ತು ಪೌಡರ್ ಪತ್ತೆಯಾಗಿತ್ತು. ಅಡುಗೆ ಮನೆಯಲ್ಲೂ ಅನೈರ್ಮಲ್ಯ ಕಂಡುಬಂದಿತ್ತು. ಬಾಕಿ ಇರುವ ನೀರಿನ ವಸೂಲಿಗೆ ಜಲಮಂಡಳಿ ಹೊಸ ಪ್ಲಾನ್ ಮಾಡಿದೆ. ಬಿಬಿಎಂಪಿ ಹಾಗೂ ಟ್ರಾಫಿಕ್ ಪೊಲೀಸ್ ಇಲಾಖೆಯಿಂದ ಮಾದರಿಯಂತೆ 50% ವಿನಾಯಿತಿ ಅಥವಾ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ ನೀಡಲು ಸಜ್ಜಾಗಿದೆ. ಶೀಘ್ರವೇ ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸೋಕೆ ತಯಾರಿ ನಡೆಸಲಾಗಿದೆ. ಸದ್ಯ ಸುಮಾರು 600 ಕೋಟಿ ರೂಪಾಯಿಯಷ್ಟು ಬಿಲ್ ಜಲಮಂಡಳಿಗೆ ಪಾವತಿಯಾಗಬೇಕಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳವರು ಬೆಂಗಳೂರು ಜನರಿಗೆ ಒಂದು ಸಕ್ರಿಯವಾಗಿ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಈಗಾಗಲೇ ಬಿಬಿಎಂಪಿ ವತಿಯಿಂದ ಏನು OTS ಮಾಡಿದ್ದಾರೆ, ಅದು ಒಂದು ಒಳ್ಳೆಯ ಬೆಳವಣಿಗೆ. ಇದರಿಂದ ಬಿಬಿಎಂಪಿಗೂ ಅನುಕೂಲ ಆಗಿದೆ, ಅದೇ ರೀತಿಯಲ್ಲಿ ಜನರಿಗೂ ಅನುಕೂಲ ಆಗಿದೆ. ಆಂಧ್ರದ ಡಿಸಿಎಂ ಹಾಗೂ ನಟ ಪವನ್ ಕಲ್ಯಾಣ್ ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ರು. ವಿಧಾನಸೌಧದಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಜೊತೆ ಕಾಡಾನೆ ಸಮಸ್ಯೆ ಸಂಬಂಧ ಸಭೆ ನಡೆಸಿದ್ರು. ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು. ಪವನ್ ಕಲ್ಯಾಣ್ ತೆರಳುವ ವೇಳೆ ನೂಕುನುಗ್ಗಲು ಉಂಟಾಯಿತು. ಈ ವೇಳೆ ಸಿಎಸ್ ಕಚೇರಿ ಗ್ಲಾಸ್ ಒಡೆದು ಹೋಯಿತು. ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು.